ನಮ್ಮನೇಲಿ ಒಂದು ಬಾಹುಬಲಿ ಇತ್ತು ಅಂತ ನನಗೆ ಗೊತ್ತೇ ಇರಲಿಲ್ಲ. ಹೈ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ಎದ್ದು ಕಾಲೇಜಿಗೆ ರೆಡಿಯಾಗಿ ಬಂದೆ. ನಿನ್ನೆ ಕಾಲೇಜಿಗೆ ಬಂದಿರಲಿಲ್ಲ, ಇವತ್ತಾಲೆ ಕಾಲೇಜಿಗೆ ಬರೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ಒಂದಿನ ರಜಾ ಹಾಕಿ ಮನೇಲಿ ಇದ್ರು ಅಷ್ಟೇ. ನೆಕ್ಸ್ಟ್ ಡೇ ಯಾರೂ ಸಿಗೋದೇ ಇಲ್ಲ, ನಾವು ಒಬ್ಳೆ ಕಾಲೇಜಿಗೆ ಬರಬೇಕು. ನನ್ನ ಫ್ರೆಂಡ್ ಬರ್ತಿದ್ದಂಗೆ ಟಿಫನ್ ಮಾಡಿಲ್ಲ, ಕ್ಯಾಂಟೀನ್ಗೆ ಹೋಗೋಣ ಬಾ ಅಂತ ಅಂದ್ಲು. ಟಿಫನ್ ಮಾಡಿ ಮುಗಿಸಿ ಇಲ್ಲಿ ಗ್ರೌಂಡಲ್ಲಿ ಕೂತ್ಕೊಂಡು ಓದ್ಕೊಂತ ಇದ್ವಿ. ಈ ಚಿಟ್ಟೆ ಬಂದು ನಮಗೆ ಡಿಸ್ಟರ್ಬ್ ಮಾಡ್ತಾ ಇತ್ತು. ಡಿಸ್ಟರ್ಬ್ ಏನು ಮಾಡ್ತಿರ್ಲಿಲ್ಲ, ಅದ್ರ ಪಾಡಿಗೆ ಅದು ಕೂತ್ಕೊಂಡಿತ್ತು, ನಾವೇ ಡಿಸ್ಟರ್ಬ್ ಆಗಿದ್ವಿ. ಇವತ್ತು ಫೈಲಿಂಗ್ ಇತ್ತಂತ ಎಲ್ಲರೂ ಬಂದಿದ್ರು. ಮ್ಯಾಮ್ ಎಲ್ಲ ಅಸೈನ್ಮೆಂಟ್ ಪ್ರೆಸೆಂಟೇಷನ್ ಕೊಟ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡಿ ಫೈಲಿಂಗ್ ಮಾಡಿಬಿಟ್ಟು ತಗೊಂಬಂದು ಸಬ್ಮಿಟ್ ಮಾಡ್ರಿ ಅಂತ ಹೇಳಿದ್ರು. ಫೈಲಿಂಗ್ ಮಾಡ್ಸೋಕ್ಕೆ ಪೇಪರ್ಸ್ನೆಲ್ಲ ಪಂಚ್ ಮಾಡಬೇಕಿತ್ತು. ಅದಕ್ಕೆ ಜೆರಾಕ್ಸ್ ಶಾಪ್ ಹತ್ರ ಬಂದ್ವಿ ಮಾಡ್ಸೋಣ ಅಂತ. ಅಲ್ಲಿ ಬಾಕ್ಲಾಕಿತ್ತಂತ ಇನ್ನೊಂದು ಅಂಗಡಿ ಹತ್ರ ಹೋದ್ವಿ. ಇಲ್ಲೋಗಿ ಅಂಕಲಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲರೂ ಫ್ರೀಯಾಗೆ ಪಂಚ್ ಮಾಡ್ಕೊಂಡ್ವಿ. ಈ ಉರಿಯೋ ಬಿಸಿಲಲ್ಲಿ ಕ್ಲಾಸಿಂದ ಅಂಗಡಿಗೆ, ಅಂಗಡಿಯಿಂದ ಕ್ಲಾಸ್ಗೆ ಬರೀ ಓಡಾಡೋದೇ ಆಯಿತು. ಇನ್ನೂ ಏನಾದರೂ ಮಿಸ್ಟೇಕ್ಸ್ ಇರ್ತೈತೆ ಅಂದ್ಬಿಟ್ಟು ಗ್ಲೋಬ್ ಹತ್ರನೇ ಕೂತ್ಕೊಂಡು ಫೈಲಿಂಗ್ ಮಾಡೋಕೆ ಕೂತ್ಕೊಂಡ್ವಿ. ಇಲ್ಲಿ ನನ್ನ ಫ್ರೆಂಡು ನಮ್ಗಿಂತ ಮುಂಚೆನೇ ಬಂದು ಮಾಡ್ಕೊಂಡು ಕೂತ್ಕೊಂಡಿದ್ಲು. ಫಸ್ಟೇ ಹೋಗಿ ಕೊಟ್ಬಿಟ್ಟು ಮನೆಗೆ ಹೋಗೋಣ ಅಂತ. ಫೈಲಿಂಗ್ ಎಲ್ಲ ಮಾಡಿದ್ದಾದ್ಮೇಲೆ ಲ್ಯಾಬಿಗೆ ಕಳಿಸಿದ್ರು. ಲ್ಯಾಬಲ್ಲಿ ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಟ್ಟು ನಾಳೆ ಎಕ್ಸಾಮ್ ಇರೋದ್ರಿಂದ ಪ್ರಿಪೇರ್ ಮಾಡಿಸ್ತಾ ಇದ್ರು. ಪ್ರಿಪೇರ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಲ್ಯಾಬಿಂದ ಆಚೆ ಬರೋ ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಮಾಯ ಆಗಿದ್ರು. ಎಲ್ಲೋದ್ರಪ್ಪ ಅಂತ ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡಲಿಲ್ಲ. ಆಚೆ ಬಂದು ನೋಡಿದ್ರೆ ಲೈಬ್ರರಿಯಿಂದ 3 ಜನನ ನಡ್ಕೊಂಡು ಬರ್ತಾ ಇದ್ರು. ಹೋಗ್ತಾ ಇರೋ ಬಸ್ನ ಬೇಗ ಓಡ್ ಬಂದು ಹತ್ಕೊಂಡು ಬಸ್ ಸ್ಟಾಪಿಗೆ ಬಂದ್ವಿ. ಬಸ್ ಸ್ಟಾಪಿಗೆ ಬಂದರೆ ಇಲ್ಲಿ ನೋಡಿದ್ರೆ ಇವತ್ತು ಅದೇನೋ ಗೊತ್ತಿಲ್ಲ, ಬೇಗ ಬಿಟ್ರು ಅಂತಾನೋ ಏನೋ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಬಸ್ಸೇ ಇಲ್ಲ. ಮನೆಗೆ ಬರಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಥಿಂಗ್ನ ತಗೋಬೇಕಿತ್ತು. ಅದೇ ಇದು ಇಲ್ದಲೆ ಯಾಕೋ 3 ದಿವಸದಿಂದ ಇರೋಕ್ಕೆ ಆಗ್ತಾ ಇಲ್ಲ. ಮನೆಗೆ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ. ಅಷ್ಟರಲ್ಲಿ ನಮ್ಮ ಬಾಹುಬಲಿ ನೀರು ತಗೊಂಡು ಬಂದ್ಬಿಡ್ತು.